ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಕರಿಬೇವಿನ ಸೊಪ್ಪು, ನಂತರ ಸ್ವಲ್ಪ ಹಸಿಮೆಣಸಿಕಾಯಿ ಪೇಸ್ಟ್. ಇದರಲ್ಲಿ ಜೀರಿಗೆ, ಈ ಹಸಿಮೆಣಸಿಕಾಯಿ ಪೇಸ್ಟ್ನಲ್ಲಿ ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಎಲ್ಲ ಕೂಡ ಇದೆ. ಫ್ರೈ ಮಾಡಿ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ನಂತರ ತಯಾರಾಗಿಟ್ಟುಕೊಂಡಂಥ ಅನ್ನವನ್ನು ಇದಕ್ಕೆ ಬೆರೆಸೋಣ. ನೋಡಿ, ರೈಸ್ ಅನ್ನ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನೋಡಿ ವೀಕ್ಷಕರೇ, ಜೀರಾ ರೈಸ್ ರೆಡಿಯಾಗಿದೆ. ನಾನು ಜೀರಿಗೆ ಬದಲು ಜಾಸ್ತಿ ಜೀರಿಗೆ ಪುಡಿಯನ್ನು ಬೆರೆಸಿದ್ದೇನೆ, ಆದ್ದರಿಂದ ಜೀರಿಗೆ ಕಾಣುತ್ತಿಲ್ಲ. ರುಚಿಕರವಾದ ಜೀರಾ ರೈಸ್ ಈಗ ಸವಿಯಲು ಸಿದ್ಧ. ಧನ್ಯವಾದಗಳು.